ನಮ್ಮ ಮಮ್ಮಿಗೆ ಸರ್ಪ್ರೈಸ್ ಮಾಡೋಣ ಅಂತ ಒಂದು ಅಂದ್ಕೊಂಡಿದ್ದೀನಿ. ಯಾವುದು ಚಿಕ್ಕ ವಯಸ್ಸಿಂದನೂ ಏನೋ ಒಂದು ಅವ್ರಿಗೆ ಕೊಡಿಸ್ಬೇಕು. ನಮ್ಗೆ ಚೆನ್ನಾಗಿದೆ ಇದು ಒಂಥರ ಚಿಕ್ಕ ವಯಸ್ಸಿಂದ ತುಂಬ ಒಂದು ಆಸೆ, ಬಟ್ ನಮ್ಗೆ ಮುಗ್ದಿಲ್ಲ ಯಾವುದು ಸ್ಪೆಷಲಾಗಿ ಫೀಲ್ ಮಾಡಿಸೋಣ ಅಂತ. 3,500 ರೂಪಾಯಿದು ಮಾಡಿದ್ವಲ್ಲ, ಅದು ಕ್ಯಾನ್ಸಲ್ ಮಾಡಿಬಿಟ್ಟು ಇದು 300 ರೂಪಾಯಿ ಇಸ್ಕೊಂತಾರಂತೆ. ಪ್ರೀತಿನಿಂದ ಕೊಡ್ತೀಯಲ್ಲ? ಇಲ್ಲ, ಯಾವ್ದು ಇಷ್ಟ ಆಗುತ್ತೆ ಅದು ನೋಡಿ ಆಮೇಲೆ ರೇಟ್ ಡಿಸೈಡ್ ಮಾಡೋಣ. ಆಯ್ತು, ಈಸ್ಕೊಟ್ಟಿದ್ದೆಲ್ಲ ಥ್ಯಾಂಕ್ಸ್. ಈಸ್ಕೊಟ್ಟಿದ್ದಕ್ಕೆ 100 ಸಾರಿ ಹೇಳಿದರು ನಾ ಆಸೆ ತೀರಲ್ಲ, ಜನ್ಮ ಪೂರ್ತಿ ಹಾಡಿದರು ನಾ. ಹಾಯ್, ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಎಲ್ಲರೂ ಚೆನ್ನಾಗಿದ್ದೀನ ಅಂದ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಈ ವ್ಲಾಗಿನ ವಿಶೇಷ ಏನು, ಇವತ್ತೇನು ಪ್ಲ್ಯಾನ್ಸು ಅಂದರೆ, ಇವತ್ತು ಆ್ಯಕ್ಚುಲಿ ಇನ್ನೇನು ಮದರ್ಸ್ ಡೇ ಹತ್ರ ಬರ್ತಿದೆ. ನಮ್ಮ ಮಮ್ಮೀಸ್ಗೆ ಸರ್ಪ್ರೈಸ್ ಮಾಡೋಣ ಅಂತ ಒಂದು ಅಂದ್ಕೊಂಡಿದ್ದೀನಿ. ಸೊ ಇಷ್ಟೆಲ್ಲ ಮಾಡಿದಾರಲ್ವ, ಏನೋ ಒಂದು ಮಾಡಬೇಕು, ಏನೋ ಒಂದು ಕೊಡಿಸ್ಬೇಕು ಅಂತ ಚಿಕ್ಕ ವಯಸ್ಸಿಂದ ತುಂಬ ಒಂದು ಆಸೆ. ಬಟ್ ಅದು ಇದುವರೆಗೂ ಏನೂ ಮಾಡೋಕ್ಕಾಗ್ತಿದ್ದಿಲ್ಲ, ಯಾಕಂದರೆ ಏನೋ ಒಂದು ಪ್ರಾಬ್ಲಮ್ಸು, ಏನೋ ಒಂದು ಕಮಿಟ್ಮೆಂಟ್ಸಿಂದ ಅದಾಗ್ತಿದ್ದಿಲ್ಲ. ಬಟ್ ಈ ಸಲ ಅದನ್ನೆಲ್ಲ ಸೈಡ್ಗಿಟ್ಟು ಈ ಸರಿ ಅವ್ರಿಗೆ ಸ್ವಲ್ಪ ಸ್ಪೆಷಲಾಗಿ ಟ್ರೀಟ್ ಮಾಡೋಣ, ಸ್ಪೆಷಲಾಗಿ ಫೀಲ್ ಮಾಡಿಸೋಣ ಅಂತ ಡಿಸೈಡ್ ಆಗಿದ್ದೀನಿ. ಈ ಪ್ಲ್ಯಾನ್ ಆ್ಯಕ್ಚುಲಿ ನನ್ನೊಬ್ಬಂದೇ ಅಲ್ಲ, ನಂದು ನಮ್ಮ ಅಣ್ಣಂದು. ಸೊ ಅವ್ರಿಗೆ ಏನೂ ಹೇಳಿದೆ, ಇಲ್ಲಿಂದ ಅಲ್ಲಿಗೆ ಡೈರೆಕ್ಟ್ ಕರ್ಕೊಂಡೋಗಿ ಸರ್ಪ್ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ, ಖುಷಿ ಪಡ್ತಾರಾ ಇಲ್ವಾ ಏನು ಅಂತ. ಲೆಟ್ಸ್ ಗೋ, ಲೆಟ್ಸ್ ಸಿ. ಗೈಸ್ ಬನ್ನಿ, ನಮ್ಮ ಮಮ್ಮೀಸ್ಗೆ ರೆಡಿಯಾಗಿ ಕೇಳೋಣ, ಹೋಗಿ ಅವ್ರಿಗೆ ಸರ್ಪ್ರೈಸ್ ಪ್ಲ್ಯಾನ್ ಹೇಳೋಣ. ಬನ್ನಿ, ಲೆಟ್ಸ್ ಗೋ. ಅರ್ಧ ಅವರ್ ಟೈಮು, ಬೇಗ ರೆಡಿ ಆಗಿದ್ರೆ ಎಲ್ಲೋ ಸ್ಪೆಷಲಾಗಿ ಕರ್ಕೊಂಡು ಹೋಗ್ತೀನಿ. ಇಲ್ಲ ಇವಾಗ ಅರ್ಧ ಅವರಲ್ಲಿ ರೆಡಿ ಆಗಬೇಕು. ಇಲ್ಲ ನಾನು ರಿಕ್ವೆಸ್ಟ್ ಅಲ್ಲ, ಆರ್ಡರ್ ಮಾಡ್ತಿರೋದು. ಅರ್ಧ ಅವರ್ ಅಷ್ಟೇ ಟೈಮು, ಸರಿನಾ? ಓಕೆನಾ? ನಿನ್ನ ಮಗಳಲ್ಲ ನಾನು, ನನ್ನ ಮಗ. ಆದರೂ ಪರವಾಗಿಲ್ಲ, ಇವತ್ತು ನನ್ನ ಮಗಳು ಆಯಿತಾ. ಬೇಗ ಅರ್ಧ ಅವರ್ ಟೈಮು ರೆಡಿ ಆಗಬೇಕು. ನಿಂಗೂ ಅಷ್ಟೇ, ಅರ್ಧ ಅವರ್ ಟೈಮ್ ಅಷ್ಟೇ, ಬೇಗ ರೆಡಿ ಆಗಬೇಕು. ಏನು ನೋಡಿ ಗೈಸ್, ಹೇಳಿಕೆ ಹಾಕ್ಕೊಂಡಿದ್ದಾರೆ, ಅದಕ್ಕೆ ಬಾಯ ಓಪನ್ ಮಾಡಿಸಿಲ್ಲ ಅವರು. ಹ್ಞೂ ಅಂತ. ಏನು ಹೇಳೋದು ನಾನು? ಏನಾದ್ರು ಹೇಳಿ. ಏನು ಹೇಳಲಿ? ಏನು ಸಂತೋಷ, ನಿಮ್ಮ ಸಂತೋಷ ಹಂಚ್ಕೊಳ್ಳಿ. ಹಾಂ, ನೀನು ಬೇಗ ಮದುವೆ ಮಾಡಬೇಕು. ಇವ್ರದ್ದು ಯಾವಾಗೂ ಇದ್ದಿದೆ ಗೈಸ್, ಯಾವಾಗೂ ಮದುವೆ ಅಂತಾನೆ ಕಾನ್ಸೆಪ್ಟ್. ಈ ಮದುವೆ ಅಂತ ಕಾನ್ಸೆಪ್ಟ್ ಯಾರು ಕಂಡುಹಿಡ್ದಿದ್ದಾರೋ ಅವ್ರಿಗೆ ಹೊಡಿಬೇಕು ಫಸ್ಟು. ನೋಡಿ ಗೈಸ್, ನಮ್ಮಪ್ಪ ಫ್ಲೋ ಅಲ್ಲಿ ಮಸ್ತಾಗಿ ಒಂದು ಡೈಲಾಗ್ ಹೇಳಿದ್ರು, ಆದರೆ ಶರ್ಟ್ ಹಾಕ್ಕೊಂಡಿಲ್ಲ ಅಂತ ಅವರು ಈ ವಿಡಿಯೋ ಹಾಕ್ಲೇಬೇಡ ಅಂದರು. ಸರಿ ಆಯಿತು, ಸೇಮ್ ಡೈಲಾಗ್ ಮತ್ತೆ ಶರ್ಟ್ ಹಾಕ್ಕೊಂಡು ಹೇಳು ಅಂತ ಹೇಳಿದೆ. ನೋಡಿ ಯಾವ ರೇಂಜ್ಗೆ ಹೇಳ್ತಾರೆ ಅಂತ. ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ನಾವು ಬೇಗ ಅಮ್ಮ ನಿಮ್ಗೆ ಮದುವೆ ಮಾಡಬೇಕು. ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ನಿಮಗೆ ಮದುವೆ ಮಾಡಬೇಕು. ಇನ್ನೂ ಆಗಿಲ್ವಾ ನಿಮ್ಮದು? ಆಯಿತು. ಎಷ್ಟೊತ್ತಿನ? ಇನ್ನು ನಿಮ್ಮ ಅಕ್ಕ ಬರಬೇಕಲ್ಲ. ಯಾಕೆ ಯಾರನ್ನ ಹೊಡಿಯೋ ಥರ ನಿಮ್ಮದು ಆಯಿತು. ಏನಾಯ್ತು? ಇನ್ನೂ ಇಲ್ಲ, ಜಡೆ ಹಾಕ್ಕೊಂಡಿಲ್ಲ, ಏನೂ ಇಲ್ಲ. ಇನ್ನೇವಾಗ, ಯಾವ ಕಾಲಕ್ಕೆ? 5 ನಿಮಿಷ ಆಯಿತು. ಗೈಸ್, ಇನ್ನು ನಮ್ಮ ಅಕ್ಕ ಬರಬೇಕು. ನಿಮ್ಮ ಯಾರಿಗೂ ನಮ್ಮ ಇನ್ನೊಂದು ಅಕ್ಕನ ತೋರಿಸಿಲ್ಲ. ಇನ್ನೊಂದು ಅಕ್ಕನ ಇವತ್ತು ಪರಿಚಯ ಮಾಡಿಸ್ತೀನಿ, ಬನ್ನಿ, ಲೆಟ್ಸ್ ಗೋ. ನಾವು ಆಲ್ರೆಡಿ ಸ್ಟಾರ್ಟ್ ಆಗಿದ್ದೀವಿ. ಇನ್ನೊಂದು 10 ನಿಮಿಷದಲ್ಲಿ KLM ಫ್ಯಾಷನ್ ಮಾಲ್ ಹತ್ರ ರೀಚ್ ಆಗ್ತೀವಿ. ನಮ್ಮ ಒಂದು ಮಮ್ಮಿ ಮತ್ತು ಒಂದು ಅಕ್ಕ ಆಲ್ರೆಡಿ ಹೋಗಿದ್ದಾರೆ. ಇನ್ನೊಂದು ಮಮ್ಮಿ, ಇನ್ನೊಂದು ಅಕ್ಕ ನನ್ನ ಜೊತೆ ಬರ್ತಿದ್ದಾರೆ. ರೀಚ್ ಆಗಿದ್ವಿ KLM ಫ್ಯಾಷನ್ ಮಾಲ್ ಹತ್ರ. ನೋಡಿ, ನಮ್ಮ ಫ್ಯಾಮ್ಲಿಯವರೆಲ್ಲ ಇಲ್ಲೇ ಇದ್ದಾರೆ, ಎಲ್ಲರೂ ಇಲ್ಲ. ನೋಡಿ, ಇವರು ಗೊತ್ತಲ್ಲ, ಪವಿತ್ರ. ನಮ್ಮ ಇನ್ನೊಂದು ಅಕ್ಕನ ಪರಿಚಯ ಮಾಡಿಸಿಲ್ಲ ಅಂತ ಹೇಳಿದ್ನಲ್ಲ, ನೋಡಿ ಇವರೇ ಇನ್ನೊಂದು ಅಕ್ಕ. ನನ್ನ ಬಿಟ್ಟರೆ ಇನ್ನೊಬ್ರು ಯಾರಾದರೂ ಇನ್ನೋಸೆಂಟ್ ಇದ್ದಾರೆ ನಮ್ಮ ಮನೇಲಿ ಅಂದರೆ ಅದು ಇವರೇನೆ. ಓಕೆನಾ? ಹಾಯ್, ಹಲೋ, ಚೆನ್ನಾಗಿದ್ದೀರಾ? ಓಕೆ, ಬನ್ನಿ ಗೈಸ್, ಒಳಗಡೆ ಹೋಗೋಣ, ಲೆಟ್ಸ್ ಗೋ. ಮೇ ಬಿ ಇದು ಸೂಟ್ ಆಗ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಟ್ರೈ ಮಾಡ್ತಾಯಿದ್ದೀನಿ, ನೋಡುವ. ಬನ್ನಿ ಒಳಗಡೆ ಹೋಗೋಣ, ಲೆಟ್ಸ್ ಗೋ. ಗೈಸ್, 2nd ಫ್ಲೋರ್ ಅಂತೆ, ಬನ್ನಿ ಹೋಗುವ.
ಮಮ್ಮಿ ಎಷ್ಟು ಸ್ಯಾರಿ ಬೇಕು? ಒಂದು 10 ಸೀರೆ ತಗೊಟ್ರೆ ಉಟ್ಕೊಂತೀವಪ್ಪ. ಸಾಕಾ? ಸಾಕು. ನಿಮಗೆ? ಹಂಗೆ ಒಂದಾದರೆ ಸಾಕು. ಯಾಕೆ ಒಂದೇ ಒಂದು ಸಾಕು. ನಿಮ್ಗೆ ಅದು ಸಾಕಾ? ಒಂದು ಸಾಕಪ್ಪ, ಪ್ರೀತಿನಿಂದ ಕೊಡ್ತೀಯಲ್ಲ ಅದೇ ಸಾಕು. ಇಲ್ಲ ಸ್ಯಾರೀಸ್ ಎಟ್ಲದಮ್ಮ? ಯಾವ ಥರ? ಬನ್ನಿ ವಯಸ್ಸು ನೋಡೋಣ, ಲೆಟ್ಸ್ ಗೋ. ಕಮ್ಮಿ ರೇಟ್ ಸಾಕು. ಎಷ್ಟು ಕಮ್ಮಿ ರೇಟಿನಲ್ಲ, ಯಾವ್ದು ಇಷ್ಟ ಆಗುತ್ತೆ ಅದು ನೋಡಿ ಆಮೇಲೆ ರೇಟ್ ಡಿಸೈಡ್ ಮಾಡೋಣ. ಓಕೆ? ಯಾಕೆ ಬೇಡ ಇದು ಚೆನ್ನಾಗಿದೆ. ಬೇಡ ಬೇಡ ಏನಿಲ್ಲ, ಬೇಡ ನನಗೆ. ನೀವು ರೇಟ್ ಎಲ್ಲ ನೋಡಬೇಡಿ, ಸ್ಯಾರಿ ನೋಡಿ, ಸ್ಯಾರಿ ಇಷ್ಟ ಆದರೆ ತಗೊಳ್ಳೋಣ. ಬೇಡ ಬೇಡ. ಫಸ್ಟ್ ಸ್ಯಾರಿ ನೋಡಿ ಅವ್ರು ತೋರಿಸ್ತಾರೆ, ಆಮೇಲೆ ಬೇಡವಾ ಬೇಕಾ ಅಂತ. ಚೆನ್ನಾಗಿರೋದು ತೋರಿಸಿ. ಅವ್ರು ಹೇಳ್ತಾರೆ, ಅವರು ಸೇವ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಅವರು ಕಾಸು ಸೇವ್ ಸುಮ್ಮನೆ ಇರಪ್ಪ. ಯಾವ್ದು ಇಷ್ಟ ಆಯ್ತಮ್ಮ ನಿಂಗೆ? ನಮಗೆ ತೆಗ್ದಿಟ್ಟಿದ್ದೀನಿ, ನೋಡೋಣ. ಬಿಡು ಅಟ್ಲವೇನ ಯಾವಾಗಲೂ ಕಾಫಿ ಕಲರೇ ಈಸ್ಕೊಂಡಿದ್ದು ಚೆನ್ನಾಗಿದೆ ನೋಡಿ ಇದು. ಪಿಂಕ್ ಕಾಂಟ್ರಾಸ್ಟ್ ಈ ಥರ ಇಲ್ಲಲ್ಲ ನಿನ್ನ ಹತ್ರ ಇಸ್ಕೊ. ಇದೆಯಾ ನಿಮ್ಮ ಹತ್ರ? ಇಲ್ಲ ನಿನ್ನ ಹತ್ರ ಯಾವುದು ಇದೆ ಕಲರ್. ಇದು ಚೆನ್ನಾಗಿದೆ. ಲೇ, ರತ್ನಂ ಕಲರ್. ಅಮ್ಮ ಕಾಸು ಬಿಟ್ಬಿಟ್ಟು ಸ್ಯಾರಿ ಯಾವ್ದು ಚೆನ್ನಾಗಿದೆ ಅದು ನೋಡು, ಆಮೇಲೆ ಪ್ರೈಸ್ ನೋಡೋಣ. ನೋಡಿ ಮೇಡಮ್, ಅವ್ರು ಡಿಸ್ಕೌಂಟ್ ಕೊಡ್ತಾರೆ. ಸಾರಿ ಫ್ರೀ ಕೊಡ್ತೀವಿ. ಒಂದು 3000 ತಗೊಂಡ್ರೆ ಒಂದು ಸಾರಿ ಫ್ರೀ ಇದೆ. ಇದು ಸ್ವಲ್ಪ ಗ್ರ್ಯಾಂಡ್ ಬರುತ್ತೆ. ಇದು ನೋಡಿ. ಏನಕ್ಕೆ ಗ್ರೀನ್? ಯಾವಾಗೂ ಗ್ರೀನೇ ತೊಗೊಂಡಿರ್ತೀರ ಸರ್? ಗ್ರೀನ್ ಶೇಡ್ಸಲ್ಲಿ ಬೇರೆ ಯಾವುದು ತೋರಿಸಿ, ಸ್ವಲ್ಪ ಬ್ರೈಟ್ ಶೇಡ್ಸಲ್ಲಿ ತೋರಿಸಿ. ಸ್ಯಾರಿ ತಗೊಳ್ಳಿ, ನಿಮಗೆ ಯಾವಾಗ ಒಂದ್ಸಲಿ ಕೊಡ್ಸೋದು ಅಂತ ಕರ್ಕೊಬಂದರೆ ಇವ್ರು ಸ್ಯಾರಿ ತೊಗೊಂಡಿರ ಆ ಪ್ರೈಸಸ್ ನೋಡ್ಬಿಟ್ಟು ಎಲ್ಲ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ ಸುಮ್ಮನೆ ರಿಜೆಕ್ಟ್ ಮಾಡ್ತಾರೆ. ಬನ್ನಿ ತೋರಿಸ್ತೀನಿ ಬೇಕಾದ್ರೆ. ಅವ್ರ ಮುಖ ಎಕ್ಸ್ಪ್ರೆಷನ್ ನೋಡಿ ಗೊತ್ತಾಗ್ಬಿಡುತ್ತೆ. 7500 ಆಗುತ್ತೆ ಇದು. ಸ್ಟಾರ್ಟಿಂಗ್ ಕಾಂಜೀವರಂ ಇದು 100% ಯಾವ್ದು ಇಷ್ಟ ಆಗಿಲ್ವಾ? ಹಾಂ, ಯಾವುದು ಮಮ್ಮಿ? ಯಾವ್ದು ಇಷ್ಟ ಆಯಿತು? ಯಾವುದು ಈಗ? ಯಾವುದು ಯಾವ್ದು? ಆವಾಗಲೇ ಇನ್ನೊಂದು ಯಾವುದು ಬ್ಲೂ ಕಲರ್ ಇತ್ತಲ್ಲ, ಅದು ಸಾಕಾಗಿತ್ತು. ಇದೆಲ್ಲ ಇದೇನಾ? ಹಾಂ, ಗೊತ್ತಿಲ್ಲ ನನಗೆ. ಹಾಂ, ಚೆನ್ನಾಗಿದೆ ಇದು. ಇದು ಚೆನ್ನಾಗಿದೆ. ನನ್ನ ಮದುವೆ ಕಾನ್ಸೆಪ್ಟ್ ಬೇಡ, ಇಲ್ಲಿ ಕೊಡ್ಸಿರೋದು ಬರೀ ಸ್ಯಾರಿ, ಅದು ಮಾತ್ರ. ಇದಾ? ಹಾಂ, ಸಕ್ಕತ್ತಾಗಿದೆ. ಆದರೆ ಕಾಮನ್ ಕಲರ್ ಯಾವಾಗೂ ನೋಡಿ. ಇವ್ರದ್ದು ಸ್ಯಾರಿ ಹಾಕಿ ತೋರಿಸ್ತಾರೆ ಹೆಂಗೆ ಏನು ಅಂತ, ಚೆನ್ನಾಗಿ ಕಾಣುತ್ತಾ ಇಲ್ವಾ ಅಂತ. ಚೆನ್ನಾಗಿದೆ ಇದು ಒಂಥರ. ಇದೇ ಇಷ್ಟ ಆಯ್ತಾ? ಪಕ್ಕನ ಇದೇ ಫೈನಲ್ಲ? ಇದು ಪ್ರೀಮಿಯಮ್ ಆಗಿದೆ. ಏನನ್ನಿಸ್ತಿದೆ? ಚೆನ್ನಾಗಿದೆ ಬಿಡು. ಯಾವ್ದು ಇದಾ ಅದಾ? ಇದು ಚೆನ್ನಾಗಿದೆ ಒಂಥರ. ಎಕ್ಸಾಕ್ಟ್ ಸ್ಯಾರಿ ಹೆಂಗೆ ಹಾಕೊಂತಾರೆ ಅದೇ ಥರ ಹಾಕಿ ತೋರಿಸ್ತಾರೆ ಅವರು, ಸೊ ದಟ್ ನಮಗೊಂದು ಕ್ಲಾರಿಟಿ ಇರುತ್ತೆ ಹೆಂಗೆ ಕಾಣಿಸ್ತಿದೆ ನಮ್ಮ ಮುಖಕ್ಕೆ ಅಂತ. ಹಾಂ, ಆ ಸ್ಯಾರಿ ಇಸ್ಕೊಂಡಿದ್ದಾರಲ್ಲ ಅದಕ್ಕೆ ಒಂದೊಂದು ಸ್ಯಾರಿ ಫ್ರೀ. ಚೆನ್ನಾಗಿದೆ ಆಫರು. ಚೆನ್ನಾಗಿದೆ. ನೀವೇನು ಕೊಡಿಸ್ತಿದ್ದೀರಾ? ನಾವು ಸರ್ಪ್ರೈಸ್ ಆಗಿ ಸಂಡೇ ರಿವೀಲ್ ಮಾಡ್ತೀವಿ. ಇವಾಗ ಹೇಳಿ, ಪರವಾಗಿಲ್ಲ. ಹೇಳಲ್ಲ. ನೀವೇನು ಕೊಡಿಸ್ತಿದ್ದೀರಾ? ನೋಡೋಣ, ಮದರ್ಸ್ ಡೇ ನೋಡೋಣ. ಹೌದಾ? ಓಕೆ ಓಕೆ, ಹೌದು. ಫುಲ್ ಸ್ಕ್ರಿಪ್ಟ್ ಆಗ್ಬಿಟ್ಟವ್ರೆ. ಹೌದು, ಓಕೆ, ಅಷ್ಟೇ ಅಂತಾರಲ್ಲ, ಗೈಸ್. ಕಷ್ಟಪಟ್ಟು ಕನ್ನಡದಲ್ಲಿ ಮಾತಾಡ್ತವ್ರೆ.
ಇವ್ರು ಮಾತಾಡೋದು ರೆಗ್ಯುಲರಾಗಿ ಮನೇಲಿ ಅಭ್ಯಾಸ ಏನಂದರೆ ತೆಲುಗಲ್ಲಿ ಮಾತಾಡಿ ಇಲ್ಲಿ ಕನ್ನಡದಲ್ಲಿ ಮಾತಾಡೋಕ್ಕೆ ಸ್ವಲ್ಪ ಸ್ಟ್ರಗಲ್ ಮಾಡ್ತಿದ್ದಾರೆ. ನೋಡಿ ಗೈಸ್, ಅಲ್ಲಿ 3,500 ರೂಪಾಯಿದು ಯೋಚನೆ ಮಾಡಿದಾರೆ, ಟಕ ಅಂತ ಎತ್ಕೊಂಡ್ಬಿಟ್ರು. ಇಲ್ಲಿ ಫ್ರೀ ಸ್ಯಾರೀಸ್ ಅಂದಿದ್ದೆ ನೋಡಿ, ಇಲ್ಲಿ ನೋಡಿ ಎಷ್ಟೊತ್ತು ಮಾಡ್ತಾರೆ ಒಂದು ಫ್ರೀ ಸ್ಯಾರಿ ತೊಗೊಳೋದಕ್ಕೆ. ಕಾಸು ಕೊಟ್ಟಿದ್ದನ್ನ ಎಷ್ಟು ಬೇಗ ತೊಗೊಂಡ್ರು. ಫ್ರೀ ಸ್ಯಾರಿ ಅಂದಿದೆ ನೋಡಿ, ಎಷ್ಟು ಹುಡ್ಕಾಡ್ತವ್ರೆ. ನಾವೆಲ್ಲ ಇಲ್ಲಿ ಸ್ಯಾರಿ ಟೆನ್ಷನಲ್ಲಿದ್ದರೆ ಇವನು ನೋಡಿ, ಅವನು ಬೈಲಿ ಹತ್ರ ಬೈಲಿ ಗೇಮ್ ಆಡ್ತಾನೆ ತರಲೇ. ಎಲ್ಲೋದ್ರೂ ಗೇಮು ಒಂದು ಬೇರೆ ಏನು ಕೆಲಸನೇ ಇಲ್ಲ. ಚೆನ್ನಾಗಿಲ್ವಾ? ಫ್ರೀಯಾಗಿ ಕೊಟ್ಟರೆ ಹೆಂಗೆ ಜನಕ್ಕೆ ಚೆನ್ನಾಗಿರಲ್ಲ, ಕಾಸು ತಂದರೆ ಚೆನ್ನಾಗಿರುತ್ತೆ. ನಿಮ್ಗೆ ಅನ್ನಿಸ್ತಿದೆ? ಚೆನ್ನಾಗಿದೆ, ಫ್ರೀಯಾಗಿ ಬರೋದಲ್ವಾ. ಇದು ಡಿಸೈಡ್ ಆಗಲ್ಲ, ಫ್ರೀ ಸ್ಯಾರೀಸ್ ಅಲ್ವಾ, ಅದಕ್ಕೆ ಲೇಟ್ ಮಾಡ್ತಾರೆ. ಅಲ್ಲಿ ಕಾಸ್ದು ಸ್ವಲ್ಪ ಕಾಸ್ಟ್ಲಿ ಇದು ಅಂದಿದ್ದಕ್ಕೆ ಟಕ ಅಂತ ಇನ್ನೇನು ತಗೊಬೇಕು, ನಾನು ಖರ್ಚು ಮಾಡಿಸ್ಬಿಡ್ತೀನಿ ಅಂತ ಒಂದು ಮೈಂಡಲ್ಲಿ ಕೂರಿಸ್ಕೊಂಡ್ಬಿಟ್ಟು ಅಯ್ಯೋ ಖರ್ಚು ಮಾಡಿಸ್ಬಾರ್ದು ಅಂತ ಯಾವುದೋ ಒಂದು ಎತ್ಕೊಂಡವ್ರು ಸುಮ್ಮನೆ. ನೋಡಿ ಗೈಸ್, ಇಷ್ಟೊತ್ತು ಬಿಹೈಂಡ್ ದ ಕ್ಯಾಮ್ರಾ ಇವರೇ ಇದ್ದಿದ್ದು. ಪಾಪ ತುಂಬ ಕಷ್ಟಪಟ್ಟಿದ್ದಾರೆ. ಸೊ ಇವ್ರನ್ನ ವ್ಲಾಗಲ್ಲಿ ಮಾಡಿಲ್ಲ ನನ್ನ ಮಾಡು ಅಂತ ಕೇಳ್ತಾನೆ ಅವರೇ. ಹೇಳಮ್ಮ, ಏನು ಸಮಾಚಾರ ನಿಂದು? ಏನು ಅನಿಸ್ತು ನಮ್ಮ ಮಮ್ಮಿಗೆ ಬಟ್ಟೆ ಕೊಡಿಸ್ತಾ ಇರೋದಕ್ಕೆ? ನಾನು ಖುಷಿ ಆಗ್ತೈತೆ. ಯಾಕೆ ಕೊಡ್ತಾ ಇದೆಯಾ ಅಂತ. ಹೌದಾ? ಹೌದು. ನೀನು ಯಾವಾಗ ನಿಮ್ಮ ಮಮ್ಮಿ ಕೊಡಿಸೋದು? ನಾನು ಇನ್ನು ದೊಡ್ಡವಳಾದ್ಮೇಲೆ. ಓಕೆ, ನೋಡೋಣ ದೊಡ್ಡವಳಾದ್ಮೇಲೆ ಕೊಡಿಸ್ತೀಯೋ ಇಲ್ವೋ ಅಂತ. ಕೊಡಿಸ್ತೀನಿ. ನೀನು ಕೊಡಿಸ್ತೀನಿ. ಯಾವಾಗ? ದೊಡ್ಡವಳ. ಹೌದಾ? ಪಕ್ಕ ಕೊಡಿಸ್ತೀಯಾ? ನನಗೆ ಎಲ್ಲರೂ ಏನೋ ಬ್ಯುಸಿ ಇದ್ರೆ ಇವ್ನು ನೋಡಿ, ಅವನು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ಇನ್ನ 5 ವರ್ಷಕ್ಕೆ ಗೇಮಲ್ಲಿ ಇಷ್ಟೊಂದು ಮುಳುಗಿದಾನೆ ಅಂದರೆ ಇನ್ನು 20 ವರ್ಷಕ್ಕೆ ಈ ಕಣ್ಣಿಗೊಂದು ಸೋಡಾ ಬುಡ್ಡಿ ಬರುತ್ತೆ ಪಕ್ಕ. ನೋಡಿ ಇವಳು ಲಾಸ್ಯ ಅಂತ, ನಾನು ಯಾವುದು ವ್ಲಾಗಲ್ಲಿ ಪರಿಚಯ ಮಾಡಿಸಿಲ್ಲ. ಇವಳು ನಮ್ಮ ದೊಡ್ಡಕ್ಕ ಮಗಳು. ಹಾಯನ್ನು ಯಾವ್ದು ಕ್ಯಾನ್ಸಲ್ ಮಾಡಬೇಕು? 2 ವರ್ಷ ಫ್ರೀ ಅಲ್ಲ ಅಂತೆ, ಅದು 3,500 ರೂಪಾಯಿದು ಮಾಡಿದ್ವಲ್ಲ, ಅದು ಕ್ಯಾನ್ಸಲ್ ಮಾಡಿಬಿಟ್ಟು ಇದು 300 ರೂಪಾಯಿ ಇಸ್ಕೊಂತಾರಂತೆ. ಎಲ್ಲ ಇಂಥವೇ ಅಮ್ಮದು. ಪಾಪ ಅವ್ರು ಬೇಜಾರಾಗ್ಬಿಡ್ತಾರೆ ಇಷ್ಟೊತ್ತು ಶಾಪಿಂಗ್ ಮಾಡಿಬಿಟ್ಟು. ಓಕೆನಾ? ಲಾಸ್ಟಿಗೆ 300 ರೂಪಾಯಿ ತೊಗೊತೀರಾ ಅಂದರೆ. ಓಕೆ ಬನ್ನಿ, ಬಿಲ್ಲಿಂಗ್ ಕೆಳಗಡೆ ಅಂತ. ಏನಕ್ಕೆ? ಹಾಂ, ಕಿಡ್ ಶಾಪಿಂಗಾ ತಗೊತೀಯ ನೀನು ಬೈಲಿ. ನೀನು ನೋಡ್ತೀಯ, ಎಲ್ಲ ನೋಡ್ಬಿಟ್ಟು ಲಾಸ್ಟಿಗೆ ಮೀಶೋ ಅಲ್ಲಿ 250 ರೂಪಾಯಿ ತಗೊತೀಯ. ಬಾ ಬೇಡ, ಪಕ್ಕ ತಗೋತೀಯಾ? ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ. ನೋಡಿ ಮೇಡಮ್, ಒಂದ್ಸತಿ ನೋಡಿ, ಟ್ರೈ ಮಾಡಿ. ನೆಕ್ಸ್ಟ್ ಟೈಮ್ ಬನ್ನಿ ತಗೊಂಡು ಹೋಗಿ. ಅವ್ರು ನೆಕ್ಸ್ಟ್ ಟೈಮ್ ಬರಲ್ಲ, ನೆಕ್ಸ್ಟ್ ಟೈಮ್ ಮೀಶೋ ಅಲ್ಲಿ ನೋಡ್ತಾರೆ ಅದೇ ಥರ ಇದೆಯಾ ಅಂತ. ಇದ್ರೆ ಅಲ್ಲಿಂದ ತಗೋತಾರೆ. 2,500 rupees ಕೊಟ್ಟು ಪ್ಯಾಂಟು ಮೀಶೋಲ್ಲಿ ತಗೋತ ತಾನೆ ಇದನ್ನ ನೀನು ಹೋಗಿ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ಎಷ್ಟು ಮಾತಾಡ್ತಿದ್ಯಾ? ತಗೊಂಡಿಲ್ಲ ಅಂದ್ರೆ ಪಕ್ಕ ಬ್ಲಾಗಲ್ಲಿ ನಿನ್ನ ಮಾನ ಮರ್ಯಾದೆ ತೆಗಿತೀನಿ ಇವತ್ತು ಪಕ್ಕ. ಅದು ನೀವು ಸೆಲೆಕ್ಟ್ ಮಾಡಿರೋದು 3,500 ಸ್ಯಾರಿ. 2,500 ಯಾರು ಹೇಳಿಲ್ಲ, 3,500 ರೂಪಾಯಿ ಅದು. 30 ರೂಪಾಯಿ. ಇಲ್ಲ 2,500 ಅವ್ರೇನು ಹೇಳಿಲ್ಲ, 3,500 ರೂಪಾಯಿ ಅದು. ಯಾವಾಗೋ ಒಂದ್ಸರಿ ತಗೊಳ್ಳಿ. ಆಯ್ತಪ್ಪ, ಇಸ್ಕೊಟ್ಟಿದ್ದೀನಿ. ಏನಕ್ಕೆ ಸ್ಕೋಪ್ದಲ್ಲಿ ಮಾತಾಡೋದು? ಸ್ವಲ್ಪ ಕಾಮಿಡಿಯಿಂದ ಮಾತಾಡಿ. ಹಾಂ ಆಯಿತು, ಈಸ್ಕೊಟ್ಟಿದ್ದೆ ಎಲ್ಲ ಉಟ್ಕೊಂತೀನಿ. ಸರಿ, ಟ್ಯಾಂಕ್ಸ್ ಇಸ್ಕೊಟ್ಟಿದ್ದಕ್ಕೆ. ಹೌದಾ? ಹೋಗಿ ಅವ್ರನ್ನ ಬೇಗ ಕರ್ಕೊಂಡು ಬರೋ, ಕಾಲ್ಗಳು ನೋವಾಗ್ತೈತೆ. ಗೈಸ್ ಬನ್ನಿ, ಅವ್ರು ದಿನ ಬಟ್ಟೆ ತೊಗೊಳಕ್ಕೆ ಬಂದಿದ್ದು ಚಟ ಪ್ಯಾಕೆಟ್ಗೆ ಹುಡುಗನಿಗೆ. ಆದರೆ ಲಾಸ್ಟಿಗೆ ಬಟ್ಟೆ ಯಾರು ತೊಗೊಂಡಿದ್ದಾರೆ ಹೇಳಿ? ಈ ಹುಡುಗಿಗೆ ಲಾಸ್ಟಿಗೆ ಪಾಪ ಇವನಿಗೆ ಮೋಸ ಆಯ್ತು. ನಿನ್ನ ಮನಸ್ಸು ದೊಡ್ಡದು, ನೀನು ಆ ಥರ ಬಟ್ಟೆ ಅನ್ನೋದೇ ಇಸ್ಕೊಂಡಿಲ್ಲ. ಏನು ಮೋಸ ಗೊತ್ತಾ ಹುಡುಗರಂದ್ರೆ ಎಷ್ಟೊಂದು ಕೇರ್ಲೆಸ್ಸಾ. ಫೋನ್ಪೇ ಹೌದು, ಅದು ಆ ಬಿಲ್ ಕೊಡ್ತೀರಾ? ವ್ಲಾಗ್ ಮಾಡ್ತಿದ್ದೀವಿ, ಯೂಟ್ಯೂಬ್ ವ್ಲಾಗ್, ಪ್ರವಿ ವ್ಲಾಗ್ಸ್ ಅಂತ. ಥ್ಯಾಂಕ್ ಯು ಸೊ ಮಚ್. ಓಕೆ ಗೈಸ್, ಶಾಪಿಂಗ್ ಆಯಿತು. ನಮ್ಮ ಮಮ್ಮಿ ಅವ್ರಿಗೆ ಶಾಪಿಂಗ್ ಮಾಡಿಸೋಣ ಅಂದರೆ ನಮ್ಮ ಅಕ್ಕ ಅವರು ನನಗೆ ಟ್ಯಾಕ್ಸ್ ಹಾಕ್ಬಿಟ್ರು. ಅವ್ರ ಮಕ್ಕಳಿಗೆಲ್ಲ ಕೊಡಿಸಿ ಟ್ಯಾಕ್ಸ್ ಹಾಕ್ಬಿಟ್ರು. ಟ್ಯಾಕ್ಸ್ ಏನಿಲ್ಲ, ಹಂಗೆ ಸುಮ್ಮನೆ ನಾನೇ ಕೊಡಿಸಿದೆ. ಆದರೂ ಸುಮ್ಮನೆ ಅವ್ರ ಮುಂದೆ ಬಿಸ್ಕೆಟ್ ಹಾಕೋಣ ಟ್ಯಾಕ್ಸ್ ಹಾಕ್ಬಿಟ್ಟೆ ಅಂತ.
ಅಲ್ಲ ನಮ್ಮ ಮಮ್ಮಿಂದ್ರಿಗೆ ಕೊಡ್ಸೋಣ ಅಂತ ಬಂದರೆ ನಿಮ್ಮ ಮಕ್ಳಿಗೆ ಟ್ಯಾಕ್ಸ್ ಹಾಕ್ಸಿದ್ರಲ್ಲ ನನ್ನ ಕೈಯಲ್ಲಿ ಹಾಂ ಮನೆಗೆ ಹೋಗ್ವಲ್ಲಿ ಪೇ ಮಾಡ್ತೀವೋ ನಮಗೇನು ಬೇಕಾಗಿಲ್ಲ ನನ್ನ ಋಣದಲ್ಲೇ ಬದುಕು ನೀನು ಆಲ್ಮೋಸ್ಟ್ 2 ಅವರ್ ಆಯ್ತು ಇನ್ನೂ ಮುಗ್ದಿಲ್ಲ ಇವ್ರದ್ದು ಏನಕ್ಕೆ ನಗ್ತಿದ್ದೀರಾ ಏನು ಆಸೆ ಅಂತ ಒಡವೆ ಅಂದ್ರು ಅಲ್ಲ ಅಲ್ಲಿ ಬಟ್ಟೆ ಶಾಪಿಂಗ್ ಮಾಡೋದು ಬಿಟ್ಬಿಟ್ಟು ಒಡವೆ ನೋಡಕ್ ಬಂದವರಂದ್ರೆ ನಂದು ಸ್ಯಾಲ್ರಿನೇ ಬಂದಿಲ್ಲ ಹೆಂಗೆ ಖರ್ಚು ಮಾಡ್ತಾ ಇದ್ದೀನಿ ಹೇಳಿ ಯಾರ ಕಿತ್ತೋದಂಗೆ ರೋಡಾಗಿ ಹೊಡೀರಿ ರೋಪಾರ್ ನನ್ನ ಮಕ್ಕಳನ್ನ ಪ್ರವೀಣ ನಾಳೆ ಚೀಟಿ ಇದೆ ಹುಷಾರು ಆಮೇಲೆ ಅದಕ್ಕೆಲ್ಲ ಇದು ಮಾಡ್ಬೇಕು ಇಲ್ಲ ನೋಡು ನಿಮ್ಮ ಕಾಸಲ್ಲಿ ಕೊಡಿಸ್ತಾರದಂದ್ರೆ ಶಾಕ್ ಆಗ್ಬಿಟ್ಟವ್ರೆ ನಿಜ ಮಧ್ಯಾಹ್ನ ಊಟ ಮಾಡಿಲ್ಲ ಇನ್ನು ಐ ಆಮ್ ಟಯರ್ಡ್ ನಿಜ ಫುಲ್ ಸುಸ್ತಾಗ್ತಿದೆ ಇವ್ರದ್ದು ಆಗೇ ಇಲ್ಲ ಇನ್ನು ನೋಡಿ ನಿಂತ್ಕೊಂಡ್ಬಿಟ್ಟವ್ರೆ ನಾನು ಒಬ್ಬನೇ ಬೇರೆ ಬಂದಿದ್ದೀನಿ ಸಾಕಾಗ್ಬಿಡ್ತು ನನಗೆ ಐ ಆಮ್ ಟಯರ್ಡ್ ಐ ಆಮ್ ಡನ್ ಅಕ್ಕ ಅವ್ರೇನು ತೊಗೊಳಲ್ಲ ಸುಮ್ಮನೆ ಅವರು ನೋಡಿ ನೋಡಿ ಟೈಮ್ ವೇಸ್ಟ್ ಮಾಡ್ತಾರೆ ನಿಜ ನೋಡ್ಲಿ ಆದ್ರೂ ನೋಡಿದ್ರೆ ಒಂದು ಐಡಿಯಾ ಬರುತ್ತಲ್ಲ ಅವ್ರಿಗೆ ನೆಕ್ಸ್ಟ್ ಬಂದಾಗಲೂ ಇಸ್ಕೋಬೋದು. ನೆಕ್ಸ್ಟ್ ಬಂದಾಗ ಇಲ್ಲಿ ಇಸ್ಕೊಡಲ್ಲ ಅವ್ರು ಮೀಶೋಲ್ಲಿ ಇಸ್ಕೊಂತಾರೆ ಕಾಂಪಿಟೇಷನ್ ಕಾಂಪಿಟೇಷನ್ ಅಲ್ಲ ಅದು ಕಾಂಬಿನೇಷನ್ ಅದು ಬಟ್ಟೆ ಅಂಗಡಿಯಲ್ಲಿ ಸೇರ್ಕೊಬಿಡೋದು ಯಾಕೆ ಸುಮ್ಮನೆ ಕೆಲಸ ಮಾಡ್ತೀಯಾ ಅಡುಗೆ ಕೆಲಸಕ್ಕೆ ನೋಡು ಕವರ್ಗೆ ಹಾಕೋದು ನೋಡು 6 ರೂಪಾಯಿ ಮಮ್ಮಿ ಸ್ಯಾರಿ ಕೊಡ್ಸಿದ್ದು ಇಬ್ರಿಗೂ ಇಷ್ಟ ಆಯ್ತಾ ಹೆಂಗನ್ಸ್ತು ಹೇಳಿ ನೋಡೋಣ ಇಷ್ಟ ಆಯಿತು ಸ್ವಲ್ಪ ಬೆಲೆ ಅನಿಸ್ತಾಯಿತ್ತು ಸುಮ್ಮನೆ ಅಷ್ಟೊಂದು ದುಡ್ಡು ಖರ್ಚು ಮಾಡೋ ಬದಲು ಕಮ್ಮಿ ರೇಟ್ ಈಸ್ಕೊಡ್ಬೇಕಾಗಿತ್ತು ಆದರೆ ನಮ್ಮ ಮಕ್ಕಳು ಈಸ್ಕೊಟ್ಟಿದ್ದಾರೆ ಅಂತ ತುಂಬ ಖುಷಿ ಆಯಿತು ಇನ್ನು ಸ್ವಲ್ಪ ಗೋಲ್ಡ್ ಇಸ್ಕೊಟ್ರೆ ಸ್ವಲ್ಪ ಖುಷಿ ಆಗತ್ತೆ ಹಾಂ ಖುಷಿ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ 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 ಮಾಡಿ ಸಬ್ಸ್ಕ್ರೈಬ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೂಪರ್ ಬನ್ನಿ ಈ ಮಮ್ಮಿಂಗ್ ಕೇಳೋಣ ಏನು ಅನಿಸ್ತು ಅಂತ తోడుకోపోతే సీర్లు తీసి ఇచ్చిరి చాలా సంతోషమాయ చాలా అంత మటుకు చేస్తే మాకు ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲೇ ಸಬ್ಸ್ಕ್ರೈಬ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಇನ್ನೂ ಹೆಚ್ಚು ವೀಡಿಯೋಸ್ಗಾಗಿ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್ ಬಾಯ್ ಅಂತ చెప్పి ಬಾಯ್ ಬಾಯ್ ಅಮ್ಮ